ಎಜ್ರನು ಅಧ್ಯಾಯ 5. ಆಗ ಪ್ರವಾದಿಗಳಾದ ಹಗ್ಗಾಯನು, ಇದ್ದೋವಿನ ಮಗನಾದ ಜೆಕರ್ಯನು ಇಸ್ರಾಯೇಲ್ ದೇವರಿಂದ ಪ್ರೇರಿತರಾಗಿ ಆತನ ಹೆಸರಿನಲ್ಲಿ ಯಹೂದದ ಮತ್ತು ಯೆರೂಸಲೇಮಿನ ಯಹೂದ್ಯರನ್ನು ಪ್ರಬೋಧಿಸಲು ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್, ಯೋಚಾದಾಕನ ಮಗನಾದ ಯೇಷುವ ಇವರು ಯೆರೂಸಲೇಮಿನ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಪ್ರಾರಂಭಿಸಿದರು. ದೇವ ಪ್ರವಾದಿಗಳು ಅವರೊಡನಿದ್ದು ಅವರಿಗೆ ಸಹಾಯ ಮಾಡುತ್ತಿದ್ದರು. ಆ ಸಮಯದಲ್ಲಿ ಹೊಳೆಯ ಈಚೆಯ ಪ್ರದೇಶಗಳ ಅಧಿಪತಿಯಾದ ತತೇನೈಯೂ ಶೆತಬೋರ್ಜಿನೈಯೂ ಇವರ ಜೊತೆಗಾರರು ಅವರ ಬಳಿಗೆ ಬಂದು ಅವರನ್ನು, ಈ ಅಸ್ತಿವಾರವನ್ನು ಸರಿಪಡಿಸಿ ಈ ಆಲಯವನ್ನು ಕಟ್ಟುವುದಕ್ಕೆ ನಿಮಗೆ ಅಪ್ಪಣೆ ಕೊಟ್ಟವರು ಯಾರು ಎಂದು ಕೇಳಿದ ಮೇಲೆ ಕಟ್ಟಡವನ್ನು ಕಟ್ಟಿಸುವವರ ಹೆಸರುಗಳಾವುದೆಂದು ವಿಚಾರಿಸಿದರು. ಯಹೂದ್ಯರ ಹಿರಿಯರು ತಮ್ಮ ದೇವರ ಕಟಾಕ್ಷಕ್ಕೆ ಪಾತ್ರರಾಗಿದ್ದರಿಂದ ವಿಚಾರಿಸುವುದಕ್ಕೆ ಬಂದವರು ಅವರಿಗೆ ಅಡ್ಡಿ ಮಾಡದೆ, ತಾವು ಇದರ ವಿಷಯವಾಗಿ ದಾರ್ಯಾವೇಶನಿಗೆ ವರ್ತಮಾನ ಮುಟ್ಟಿಸಿ ಉತ್ತರವನ್ನು ಬರೆದು ಕಳಿಸುವೆವೆಂದು ಹೇಳಿ ಹೋದರು. ಹೊಳೆಯ ಈಚೆಯ ಪ್ರದೇಶಗಳ ಅಧಿಪತಿಯಾದ ತರ್ತೇನೆಯೂ ಶೆತಬೋರ್ಜನೆಯೂ ಹೊಳೆಯ ಈಚೆಯಲ್ಲಿ ಅವನ ಜೊತೆಗಾರರಾದ ಅಪರ್ಸತ್ಕಾಯರು ಅರಸನಾದ ದಾರ್ಯಾವೇಶನಿಗೆ ಕಳಿಸಿದ ಪತ್ರದ ಪ್ರತಿಯು. ಅವರು ಅರಸನಿಗೆ ಕಳಿಸಿದ ಪತ್ರದಲ್ಲಿದ್ದದ್ದೇನೆಂದರೆ, ದಾರ್ಯಾವೇಶ ರಾಜರಿಗೆ ಸರ್ವತಾ ಕ್ಷೇಮ. ನಾವು ಯಹೂದ ಸೀಮೆಗೆ ಹೋಗಿ ಮಹೋನ್ನತ ದೇವರ ಆಲಯವನ್ನು ನೋಡಿದ್ದೇವೆಂಬುದಾಗಿ ರಾಜರಿಗೆ ಅರಿಕೆ ಮಾಡುತ್ತೇವೆ. ಆ ಆಲಯವನ್ನು ದೊಡ್ಡ ಕಲ್ಲುಗಳಿಂದ ಕಟ್ಟುತ್ತಾ ಗೋಡೆಗಳ ಮೇಲೆ ತೊಲೆಗಳನ್ನಿಡುತ್ತಾ ಇದ್ದಾರೆ. ಈ ಕೆಲಸವು ಜಾಗರೂಕತೆಯಿಂದ ಮುಂದುವರಿದು ಅವರ ಕೈಯಿಂದ ಬೆಳೆಯುತ್ತದೆ. ಅಲ್ಲಿನ ಹಿರಿಯರ ಹತ್ತಿರ ಈ ಅಸ್ತಿವಾರವನ್ನು ಹಾಕಿ ಈ ಆಲಯವನ್ನು ಕಟ್ಟುವುದಕ್ಕೆ ನಿಮಗೆ ಅಪ್ಪಣೆ ಕೊಟ್ಟವರು ಯಾರು ಎಂದು ವಿಚಾರ ಮಾಡಿದ್ದಲ್ಲದೆ, ಅವರಲ್ಲಿ ಪ್ರಧಾನರಾದವರು ಇಂತಿಂಥವರೆಂದು ತಮಗೆ ಬರೆದು ತಿಳಿಸುವುದಕ್ಕೋಸ್ಕರ ಅವರ ಹೆಸರುಗಳನ್ನು ಕೇಳಿದೆವು. ಅವರು ನಮಗೆ, ನಾವು ಪರಲೋಕ ಭೂಲೋಕಗಳ ದೇವರ ಸೇವಕರು, ಅನೇಕ ವರ್ಷಗಳ ಹಿಂದೆ ಕಟ್ಟಿದ್ದ ಆಲಯವನ್ನು ತಿರುಗಿ ಕಟ್ಟುತ್ತಿರುತ್ತೇವೆ. ಇಸ್ರಾಯೇಲ್ಯರ ಒಬ್ಬ ಮಹಾರಾಜನು ಅದನ್ನು ಕಟ್ಟಿಸಿ ತೀರಿಸಿದ್ದನು. ಆದರೆ ನಮ್ಮ ಪೂರ್ವಿಕರು ಪರಲೋಕ ದೇವರನ್ನು ರೇಗಿಸಿದ್ದರಿಂದ ಆತನು ಅವರನ್ನು ಬಾಬೇಲಿನ ಕಸ್ದೀಯ ರಾಜನಾದ ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸಿಕೊಟ್ಟನು. ಅವನು ಈ ಆಲಯವನ್ನು ಹಾಳು ಮಾಡಿ ಜನರನ್ನು ಸೆರೆ ಹಿಡಿದು ಬಾಬೇಲಿಗೆ ಒಯ್ದನು. ಆದರೆ ಬಾಬೇಲಿನ ಅರಸನಾದ ಕೋರೆಷನು ತನ್ನ ಆಳಿಕೆಯ ಮೊದಲನೆಯ ವರ್ಷದಲ್ಲಿ ಈ ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೆ ಅಪ್ಪಣೆ ಕೊಟ್ಟದ್ದಲ್ಲದೆ, ನೆಬೂಕದ್ನೆಚ್ಚರನು ಯೆರೂಸಲೇಮಿನ ದೇವಾಲಯದಿಂದ ತೆಗೆದುಕೊಂಡು ಹೋಗಿ ಬಾಬೇಲಿನ ದೇವಾಲಯದಲ್ಲಿಟ್ಟಿದ್ದ ಬೆಳ್ಳಿ ಬಂಗಾರದ ದೇವಸ್ಥಾನ ಪಾತ್ರೆಗಳನ್ನು ಅಲ್ಲಿಂದ ತೆಗೆಸಿ ತಾನು ದೇಶಾಧಿಪತಿಯಾಗಿ ನೇಮಿಸಿದ ಶೇಷ್ಬಚ್ಚರನೆಂಬವನ ವಶಕ್ಕೆ ಕೊಟ್ಟು ಅವನಿಗೆ ಈ ಸಾಮಾನುಗಳನ್ನು ಯೆರೂಸಲೇಮಿನ ದೇವಾಲಯದಲ್ಲಿಡುವುದಕ್ಕೋಸ್ಕರ ತೆಗೆದುಕೊಂಡು ಹೋಗಿ ಆ ದೇವಾಲಯವನ್ನು ತಿರುಗಿ ಅದರ ಸ್ಥಳದಲ್ಲಿ ಕಟ್ಟಿಸು ಎಂದು ಆಜ್ಞಾಪಿಸಿದನು. ಆಗ ಆ ಶೇಷ್ಬಚ್ಚರನು ಬಂದು ಯೆರೂಸಲೇಮಿನ ದೇವಾಲಯದ ಅಸ್ತಿವಾರವನ್ನು ಹಾಕಿದನು. ಅಂದಿನಿಂದ ಇಂದಿನವರೆಗೂ ಕಟ್ಟುವ ಕೆಲಸವು ನಡೆಯುತ್ತಿರುತ್ತದೆ, ಇನ್ನೂ ತೀರಲಿಲ್ಲ ಎಂಬುದಾಗಿ ಉತ್ತರ ಕೊಟ್ಟರು. ಅರಸನಿಗೆ ಸರಿ ತೋಚುವುದಾದರೆ ಯೆರೂಸಲೇಮಿನ ಈ ದೇವಾಲಯವನ್ನು ತಿರುಗಿ ಕಟ್ಟುವುದಕ್ಕೆ ಅರಸನಾದ ಕೋರೆಷನಿಂದ ಅಪ್ಪಣೆ ದೊರಕಿದ್ದು ಸತ್ಯವೋ ಎಂಬುದರ ವಿಷಯವಾಗಿ ಬಾಬೇಲಿನ ರಾಜಭಂಡಾರದಲ್ಲಿ ಹುಡುಕಿ ನೋಡಲಿ, ಮತ್ತು ಈ ಸಂಗತಿಯನ್ನು ಕುರಿತು ರಾಜರ ಚಿತ್ತವೇನೆಂಬುದು ನಮಗೆ ತಿಳಿಸೋಣವಾಗಲಿ ಎಂಬುದೇ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ, ಎಜ್ರನ ಗ್ರಂಥದಿಂದ ದ ಬುಕ್ ಆಫ್ ಎಜ್ರಾ ಚಾಪ್ಟರ್ 5, 5ನೇ ಅಧ್ಯಾಯ. ಎಜ್ರ ಅಂತ ಹೇಳಿದರೆ ಸಹಾಯ ಎಂಬುದಾಗಿ. ಮನುಷ್ಯರು ತಪ್ಪು ಮಾಡುವಂಥವರು, ರೋಮ 3:23, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ದೇವರ ಮಹಿಮೆ ಅಂತ ಹೇಳಿದ್ರೆ ದೇವರ ಸ್ವಭಾವ ಅಂತ ಕೂಡ ಹೇಳ್ಬೋದು.
ಮನುಷ್ಯನಿಗೆ ಮನುಷ್ಯನ ಸ್ವಭಾವ ಇದೆ. ಆದರೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಂಥ ಉದ್ದೇಶ ಮನುಷ್ಯನು ಸಹ ದೇವರ ಸ್ವಭಾವ, ದೇವರ ಮಹಿಮೆ, ದೇವರ ಪ್ರೀತಿ, ದೇವರ ದೀನತ್ವ, ದೇವರ ನಿಸ್ವಾರ್ಥತೆ, ದೇವರ ಪವಿತ್ರತ್ವವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ. ಅದನ್ನು ಹೊಂದಿಕೊಳ್ಳಲಿಕ್ಕೆ ಆಗದೇ ಇರುವಂಥದ್ದೇ ಪಾಪ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ಕೂಡ, ದೇವಜನರು ಕೂಡ ಪಾಪ ಮಾಡಿ, ಅಂದರೆ ದೇವರಿಗೆ ವಿರುದ್ಧವಾಗಿ ದೇವರ ಮಹಿಮೆಯನ್ನು ತಮ್ಮ ಜೀವನದಲ್ಲಿ, ತಮ್ಮ ಸಭೆಯಲ್ಲಿ, ತಮ್ಮ ಕುಟುಂಬಗಳಲ್ಲಿ ಹೊಂದದೇ ಹೋಗಿದ್ದರಿಂದ ದೇವರು ಅವರನ್ನು ಆ ದೇಶದಿಂದ ಗಡೀಪಾರು ಮಾಡಬೇಕಾಯಿತು. ಯಾಕಂತ ಹೇಳಿದರೆ ದೇಶಕ್ಕೆ ಸಬ್ಬತ್, ವಿಶ್ರಾಂತಿಯನ್ನು ಕೊಡಬೇಕು, ವಿಶ್ರಾಂತಿಯನ್ನು ಆಚರಿಸಬೇಕು, ತಮಗೂ ಅದು ಒಳ್ಳೆಯದು, ದೇಶವೂ ಹಾಗಿರಬೇಕಂತ ದೇವರ ಒಂದು ಪ್ಲ್ಯಾನ್ ಆಗಿತ್ತು. ಯಾಕಂದರೆ ಆತನು ಸೃಷ್ಟಿಕರ್ತನು, ಆತನು ಮಾಲೀಕನು, ಆತನ ಯಜಮಾನನು. ಆ ರೀತಿಯಾಗಿರೋದರಿಂದ ದೇವಜನರಿಗೂ ಆತನ ಯಜಮಾನ, ಲೋಕಕ್ಕೂ ಆತನ ಯಜಮಾನ ಆಗಿದ್ದಾನೆ. ಲೋಕ ದೇವರ ಕೈ ಕೆಲಸವಾಗಿದೆ, ಸೃಷ್ಟಿಯಾಗಿದೆ. ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ, ಆ ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ಅದನ್ನು ನಿಮಗೋಸ್ಕರವಾಗಿ ಓದ್ತೀನಿ. ಭಾಳ ಚೆನ್ನಾಗಿದೆ ಅದು. ದೇವರು ಎಷ್ಟು ಶಕ್ತಿ ಅಥವಾ ಅಧಿಕಾರ ಪಡೆದಂಥ ವ್ಯಕ್ತಿ ಆಗಿದ್ದಾನೆ ಎಂಬುದನ್ನು ನಿರೂಪಿಸುವಂಥದ್ದು ಈ ವಾಕ್ಯ. ಕೀರ್ತನೆ 24 ಮೊದಲನೇ ವಚನದಲ್ಲಿ, ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಹಾಗಾದರೆ ಇಡೀ ಭೂಮಿ, ಇಡೀ ಲೋಕ, ಅದರಲ್ಲಿರುವ ಎಲ್ಲರೂ ದೇವರಿಗೆ ಸೇರಿದವರು. ಆತನ ಕೈಯಲ್ಲಿ ಇಡೀ ಲೋಕನೇ, ಜನರೇ ಇದ್ದಾರೆ. ಆತನು ಏನು ಬೇಕಾದರೂ ನದಿಯನ್ನು ಯಾವ ರೀತಿಯಾಗಿ ಕಾಲುವೆಗಳನ್ನು ತಿರುಗಿಸುವಂಥ ರೀತಿಯಲ್ಲಿ ತಿರುಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇನ್ನೊಂದು ಸಾರಿ ಹೇಳ್ತೀನಿ, ಅಸಾಧ್ಯವಾದಂಥ ಪರಿಸ್ಥಿತಿಗಳನ್ನು ಸಾಧ್ಯವಾಗುವ ಪರಿಸ್ಥಿತಿಗಳನ್ನಾಗಿ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಅಷ್ಟೇ ಅಲ್ಲ, ಸರ್ವಶಕ್ತನೂ ಆಗಿದ್ದಾನೆ. ಹೌದು, ಒಬ್ಬ ಮಹಾರಾಜನು ಕೋರೇಶನು, ಅವನ ಹತ್ರ ದೇವರು ಮಾತಾಡಿಬಿಟ್ಟು, ಎಲ್ಲ ದೇಶಗಳನ್ನು ನಾನು ನಿನಗೆ ಕೊಟ್ಟಿದ್ದೇನೆ, ಆದ ಕಾರಣ ನೀನು ನನಗೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟಬೇಕಂತ ನನ್ನ ಜನರನ್ನು ಕಳಿಸು ಬಾಬೇಲ್ನಿಂದ ಅಂತ ಹೇಳಿದಾಗ, ಆ ಪಾರಿಸಿ ರಾಜನು ಒಂದು ಲೆಟ್ರೇ ಬರೆದುಬಿಟ್ಟು, ಪರಲೋಕದ ದೇವರು ನನಗೆ ಆಜ್ಞೆ ಕೊಟ್ಟಿದ್ದಾನೆ, ರಿಕ್ವೆಸ್ಟ್ ಕೂಡ ಅಲ್ಲ, ಆಜ್ಞೆ ಕೊಟ್ಟಿದ್ದಾನೆ, ಆದ ಕಾರಣ ನಾನು ನಿಮಗೆ ಬರೆಯೋದೇನೆಂದರೆ, ಯೆಹೂದ್ಯರೇ ನೀವು ಹೋಗಿ ನಿಮ್ಮ ದೇವರಿಗೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟಿರಿ ಎಂಬುದಾಗಿ ಅವರು ಹೇಳಿದಾಗ ಕಟ್ಟುವುದಕ್ಕೆ ಅವರು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದಾಗ ಶತ್ರುಗಳು ಬಂದು ಅಡ್ಡಿ ಮಾಡ್ತಾರೆ. ಮೊದಲು ಯಜ್ಞವೇದಿಯನ್ನು ಕಟ್ಟಿದರು, ಅದಾದ ನಂತರ ಅಸ್ತಿವಾರ ಹಾಕಿದರು, ದೇವಾಲಯ ಕಟ್ಟಬೇಕೆಂಬುದಕ್ಕೋಸ್ಕರವಾಗಿ ಬಂತು ದಾಳಿ. ಮೊದಲನೇದಾಗಿ ಕಾಂಪ್ರಮೈಸ್ ದಾಳಿ. ಯಾಕೆ ಅದು ದಾಳಿ ಇದ್ದ ಹಾಗೆ ಕಾಣೋದಿಲ್ಲ. ನಾವು ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ಸಹಾಯ ಮಾಡ್ತೀವಿ ಎಂಬುದಾಗಿ ಬಂದರು. ಬೇಡ, ಕೋರೇಶ್ ರಾಜನು ನಮಗೆ ಹೇಳಿದ್ದಾನೆ, ನಾವು ದೇವರಿಗೆ ಆಲಯವನ್ನು ನಾವೇ ಕಟ್ತೀವಿ, ನೀವು ನಮಗೆ ಕಟ್ಟೋದು ಬೇಡ ಎಂಬುದಾಗಿ ದೃಢವಾಗಿ ಅವರು ಹೇಳಿದರು. ಅದಾದ ನಂತರ ಅವರು ಒಂದು ಬೆದರಿಕೆಯ ಆಯುಧವನ್ನು ವೈರಿಗಳು ಉಪಯೋಗಿಸ್ತಾರೆ. ಅದಾದ ನಂತರ ವಕೀಲರಿಗೆ ಹಣ ಕೊಟ್ಟು ಹೇಗಾದರೂ ಕಾನೂನಿನ ರೀತಿಯಲ್ಲಿ ಅದನ್ನು ಅಡ್ಡಿ ಮಾಡಬೇಕು ಎಂಬುದಾಗಿ ಪ್ರಯತ್ನಿಸ್ತಾರೆ. ಪ್ರಯತ್ನ ಮಾಡಿದ ಮೇಲೆ ಒಂದು ಆಪಾದನೆಯ ಪತ್ರವನ್ನು ಬರೆದು ಕೊನೆಗೆ ರಾಜನ ಸಹಾಯದಿಂದ ನಿಲ್ಲಿಸೇ ಬಿಡ್ತಾರೆ ಕಟ್ಟೋದು. ಹಾಗಿರುವಾಗ ಬಲಾತ್ಕಾರದಿಂದಲೋ ಅಧಿಕಾರದಿಂದಲೋ ಯಹೂದ್ಯರನ್ನು ಈಗ ತಡೆದೇ ಬಿಟ್ಟರು. ಅದನ್ನು ಯಾವ ರೀತಿಯಾಗಿ ಅವರು ಮುಂದುವರಿಸಿದರು ಎಂಬುದಾಗಿ ನೋಡುವಾಗ ಸೀಕ್ರೆಟ್ 5ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಇಬ್ಬರು
ಇಬ್ಬರು. ಕೆಲವು ಸಮಸ್ಯೆಗಳು ಒಬ್ಬರೇ ನಿಯಂತ್ರಿಸಬಹುದು, ಆದರೆ ಇನ್ನು ಕೆಲವು ಸಮಸ್ಯೆಗಳನ್ನು ಇಬ್ಬರಾಗಿ ನಿಯಂತ್ರಿಸಬೇಕಾಗ್ತದೆ. ಹೌದು, ಅಲ್ಲಿ ಜೆರುಬ್ಬಾಬೆಲನು ಮತ್ತು ಯೇಷುವನು, ಹೌದು ಆಶ್ಚರ್ಯ, ಯೇಷುವ ಮತ್ತು ಜೆರುಬ್ಬಾಬೆಲ್ ಇವರಿಬ್ಬರು ಸೇರಿ ಪ್ರಯತ್ನ ಮಾಡಿದರು, ಆದರೂ ಆಗಲಿಲ್ಲ. ಇನ್ನು ಇಬ್ಬರು 5ನೇ ಅಧ್ಯಾಯದಲ್ಲಿ ಬರ್ತಾರೆ. ಒಬ್ಬನ ಹೆಸರು ಹಗ್ಗಾಯನು. ಹಗ್ಗಾಯ್ ಅಂತೇಳಿದರೆ ಹಬ್ಬ, ಫೆಸ್ಟಿವಲ್. ಇನ್ನೊಂದು ಅರ್ಥ ತ್ಯಾಗ ಅಥವಾ ಬಲಿ. ಹಬ್ಬ ಮತ್ತು ಯಜ್ಞ ಒಂದೇ ಅರ್ಥ, ಮೂಲ ಅರ್ಥ ಇರುವಂಥದ್ದು. ನಾನು ಯಾವಾಗ ನನ್ನ ಸ್ವಾರ್ಥಕ್ಕೆ ಬಲಿ ಆಗ್ತೀನೋ ಆಗ ಹಬ್ಬ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಆತನು ಬಲಿಯಾದನು, ಹಗ್ಗಾಯಾದನು, ನಮಗೆ ಹಬ್ಬ, ಹಗ್ಗಾಯಿ. ಆದ ಕಾರಣ ಇಲ್ಲಿ ಕೂಡ ಇಂಥ ಒಂದು ಸಮಸ್ಯೆಯಲ್ಲಿ ಆ ದೇವರ ಆಲಯದ ಅಸ್ತಿವಾರ ಹಾಕಿದ ಮೇಲೆ ಕೂಡ ಅವರು ಆಪಾದನೆ ಲೆಟರನ್ನು ತಕ್ಕೊಂಡು ಬಂದು ರಾಜನ ಮುಖಾಂತರವಾಗಿ, ಅರ್ಥಶಾಸ್ತ್ರನ ಮುಖಾಂತರವಾಗಿ ಅದನ್ನು ನಿಲ್ಲಿಸಿಬಿಟ್ರು. ಆ ರೀತಿಯಾಗಿ ನಿಲ್ಲಿಸಿಬಿಟ್ಟ ಮೇಲೆ ಏನಾಗ್ತದೆ, ಅವರಿಗೆ ಮುಂದೆ ದಿಕ್ಕು ತೋಚದಿದ್ದಾಗ ಇನ್ನು ಇಬ್ಬರು ಸೇರ್ತಾರೆ. ಯೇಷುವನು ಮತ್ತು ಜೆರುಬ್ಬಾಬೆಲನು ಇಬ್ಬರು ನಾಯಕರಿದ್ದರು. ಈಗ ಪ್ರವಾದನೆಯ ವರ ಇದ್ದಂಥ ಹಗ್ಗಾಯನು ಮತ್ತು ಜಕರ್ಯನು. ಹಗ್ಗಾಯ ಅಂದರೆ ಹಬ್ಬ, ಜಕರ್ಯ ಅಂತ ಹೇಳಿದ್ರೆ ಯೆಹೋವನು ನೆನಪಿಗೆ ತಂದುಕೊಂಡಿದ್ದಾನೆ. ಒಬ್ಬ ಪ್ರವಾದಿ ಆಗಾಗ ಬಂದು ಕಾಣಿಸ್ಕೊಳ್ಳುವಾಗ ಇವರಿಗೆ ಏನು ಇನ್ನೂ ಆಲಯ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ನಾವು 70 ವರ್ಷ ಅಲ್ಲಿ ಯೆರೂಸಲೇಮ್ ಬಿಟ್ಟು ಬಾಬೆಲ್ನಲ್ಲಿ ಗಲಿಬಿಲಿಯಲ್ಲಿ ಇದ್ದೆವು, ಈಗ ಹಿಂದಿರುಗಿ ನಾವು ಬಂದಿದ್ದಾಗ ಕೂಡ ಇನ್ನೂ ನಾವು ಆಲಯ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಜಕರ್ಯ ಯೆಹೋವನು ನೆನಪು ಮಾಡಿಕೊಂಡಿದ್ದಾನೆ. ಈ ಜೆಹೋವಾಸ್ ರಿಮೆಂಬರ್ಡ್, ಮರ್ತು ಹೋಗಿದ್ದಂಗೆ ಕಾಣ್ತದೆ. ದೇವರು ತನ್ನ ವಾಗ್ದಾನಗಳನ್ನು ಮರೆತು ಹೋದ ಹಾಗೆ ನಮಗೆ ಕಾಣ್ತದೆ, ನಮಗೆ ಅನಿಸ್ತದೆ. ಆದರೆ ದೇವರು ಮರ್ತಿಲ್ಲ, ದೇವರು ಜಕರ್ಯನಾಗಿದ್ದಾನೆ. ಯೆಹೋವನು ನೆನಪು ಮಾಡಿಕೊಂಡು ಇರುವಾತನಾಗಿದ್ದಾನೆ. ನಮ್ಮ ಸಮಸ್ಯೆಗಳಲ್ಲಿ ಅದು ದೊಡ್ಡ ಸಮಸ್ಯೆನೇ ಆಗಿರ್ಬೋದು, ಚಿಕ್ಕ ಸಮಸ್ಯೆನೇ ಆಗಿರ್ಬೋದು, ಯಾವ ಸಮಸ್ಯೆ ಇದ್ದರೂ ಜಕರ್ಯ ಯೆಹೋವನು ನೆನಪು ಮಾಡಿಕೊಂಡಿದ್ದಾನೆ. ನೆನಪು ಮಾಡಿಕೊಂಡು ನಾವು ಹಬ್ಬ ಮಾಡುವಂತೆ, ಹಗ್ಗಾಯ್ ಮಾಡುವಂತೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಗ್ಗಾಯನು ಮತ್ತು ಜಕರ್ಯನು ಇಬ್ಬರು ಕೂಡ ಇಸ್ರಾಯೇಲ್ ದೇವರಿಂದ ಪ್ರೇರಿತರಾಗಿ, ಗೌರ್ಮೆಂಟ್ ಆರ್ಡರು, ಸರ್ಕಾರದ ಒಂದು ಆಜ್ಞೆ, ನಿಷಿದ್ಧಾಜ್ಞೆ ಏನಂತ ಹೇಳಿದ್ರೆ ಮತ್ತೆ ಆಲಯ ಕಟ್ಟಬಾರ್ದು, ಅಸ್ತಿವಾರ ಹಾಕಿದ್ರು, ಸ್ಟಾಪ್, ನಿಲ್ಲಿಸಿಬಿಟ್ರು. ಆದರೆ ಆ ರೀತಿಯಾಗಿ ಒಂದು ಲೆಟ್ರ್ ಬರೆದು ನಿಲ್ಲಿಸಿಬಿಟ್ಟಾಗಿಯೂ ಕೂಡ ಇನ್ನು ಇಬ್ಬರು, ಹಗ್ಗಾಯ್ ಮತ್ತು ಜಕರ್ಯನು, ಅವರಿಬ್ಬರು ದೈವ ಪ್ರೇರಿತವಾಗಿ ಕಟ್ರಿ ಏನಂತ, ಯೆರೂಸಲೇಮಿನಲ್ಲಿ ಇಸ್ರಾಯೇಲ್ ದೇವರಾದ ಆತನ ಹೆಸರಿನಲ್ಲಿ ಯಹೂದದ ಮತ್ತು ಯೆರೂಸಲೇಮಿನ ಯಹೂದ್ಯರನ್ನು ಪ್ರಬೋಧಿಸಿ ಏನಂತ ಕಟ್ರಿ ಎಂಬುದಾಗಿ ಒಂದು ಉತ್ತೇಜನ ಕೊಟ್ಟಾಗ ಏನು ಮಾಡ್ತಾರೆ, ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಸರ್ಕಾರದ ನಿಯಮ, ಕಾನೂನು, ರಾಜಾಜ್ಞೆ, ದೊಡ್ಡ ಆಜ್ಞೆ, ಕಟ್ಟಬಾರದು, ಸ್ಟಾಪ್ ಅಂತ ಹೇಳ್ಬಿಟ್ಟು ಅದನ್ನು ಅವರು ಸ್ಟೇ ಆರ್ಡ್ರ್ ತಂದುಬಿಟ್ರು, ಅದನ್ನು ನಿಲ್ಲಿಸಿಬಿಟ್ರು. ಅದನ್ನು ನಿಲ್ಲಿಸಿದ ಆ ನಿಷಿದ್ಧ ಆಜ್ಞೆಯನ್ನು ಯಾರೂ ಕೂಡ ಚೇಂಜ್ ಮಾಡಲಿಕ್ಕಾಗಲ್ಲ. ಆದರೂ ಒಂದು ಅಧಿಕಾರ ಚೇಂಜ್ ಮಾಡ್ಬೋದು, ಆ ಒಂದು ಸರ್ಕಾರದ ಅಧಿಕಾರಕ್ಕೆ ಮೇಲಿರುವಂಥ ಪರಲೋಕದ ದೇವರ ಅಧಿಕಾರ,
ಆ ದೇವರು ಈ ಇಬ್ಬರು ವ್ಯಕ್ತಿಗಳು ಹಗ್ಗಾಯ್ ಜಕರಿಯನ ಮುಖಾಂತರವಾಗಿ ಕಟ್ರಿ ಅಂತ ಹೇಳಿದಾಗ ಮತ್ತೆ ಯಾರನ್ನು ಕನ್ಸಲ್ಟ್ ಮಾಡದೆ ಅವರು ಕಟ್ಟುವುದಕ್ಕೆ ಪ್ರಾರಂಭಿಸಿದರು. 2ನೇ ವಚನ, ದೇವಪ್ರವಾದಿಗಳು ಅವರೊಡನಿದ್ದು ಅವರಿಗೆ ಸಹಾಯ ಮಾಡ್ತಿದ್ರು. ವಾವ್! ಈ ದೊಡ್ಡ ಅಡ್ಡಿಯನ್ನು ಯಾವ ರೀತಿಯಾಗಿ ನಿಭಾಯಿಸಿದರು ಅಂತ ಹೇಳ್ಬಿಟ್ಟು ಆಶ್ಚರ್ಯ. ಸಹಾಯ ಮಾಡ್ತಿದ್ರು. ಆ ಸಮಯದಲ್ಲಿ ಅಧಿಪತಿಯಾದಂಥ ಕೆಲವರು ಬಂದುಬಿಟ್ಟು ಅಸ್ಥಿವಾರ ಸರಿಪಡಿಸಿ ಆಲಯವನ್ನು ಕಟ್ಟುವುದಕ್ಕೆ ನಿಮಗೆ ಅಪ್ಪಣೆ ಕೊಟ್ಟವರು ಯಾರು? ಈ ಕ್ವಶನ್ ಮಾಡ್ತಾ ಇದ್ದಾರೆ. ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದು? ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು? ಅನುಮತಿ ಕೊಟ್ಟಿದ್ದು ಯಾರು ಎಂಬುದಾಗಿ ಹೇಳಿ ವಿಚಾರಿಸಿದರು. ಯೆಹೂದ್ಯ ಹಿರಿಯರು ತಮ್ಮ ದೇವರ ಕಟಾಕ್ಷಕ್ಕೆ ಪಾತ್ರರಾಗಿದ್ದರಿಂದ. 5ನೇ ವಚನ, ಇದು ಭಾಳ ಇಷ್ಟ ನನಗೆ, ಭಾಳ ಲೈಕ್ ನನಗೆ. ಯಾಕಂತ ಹೇಳಿದರೆ ಈಗ ನಿಮ್ಗೆ ಯಾರು ಅಧಿಕಾರ ಕೊಟ್ಟಂಥವ್ರು? ಯಾರು ನಿಮಗೆ ಅಧಿಕಾರ ಕೊಟ್ಟರು? ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟರು? ಯಾರು ನಿಮ್ಗೆ ಪರವಾನಗಿ ಕೊಟ್ಟರು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇದ್ದಾಗ ಏನು ಆನ್ಸರ್ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಆದರೆ ಏನಾಯಿತು, ಅವರಿಗೆ ದೇವರ ಕಟಾಕ್ಷ ದೊರಕಿತು. ಫೇವರ್ ಆಫ್ ಗಾಡ್, ದೇವರ ಕಟಾಕ್ಷ ಅವರಿಗೆ ದೊರಕಿದ್ದರಿಂದ, ದೇವರ ಕಟಾಕ್ಷಕ್ಕೆ ಅವರು ಪಾತ್ರರಾಗಿದ್ದರಿಂದ ವಿಚಾರಿಸುವುದಕ್ಕೆ ಬಂದವರು ಅವರಿಗೆ ಅಡ್ಡಿ ಮಾಡದೆ ತಾವು ಇದರ ವಿಷಯವಾಗಿ ದಾರ್ಯಾವೇಶನಿಗೆ ವರ್ತಮಾನ ಮುಟ್ಟಿಸಿ ಉತ್ತರವನ್ನು ಬರೆದು ಕಳಿಸುತ್ತೇವೆ ಎಂದು ಹೇಳಿ ಹೋಗ್ಬಿಟ್ರು. ಯಾರು ನಿಮಗೆ ಪರ್ಮಿಷನ್ ಕೊಟ್ಟರು ಅಂತ ಕೇಳಿದಂಥವ್ರು ಆನ್ಸರ್ ಸಿಗಬೇಕಾ ಇಲ್ವಾ? ಅವ್ರು ಹಾಗೆ ಹೋಗ್ಬಿಡ್ತಾರೆ ಕೇಳಿಬಿಟ್ಟು. ಕಾರಣ ಫೇವರ್ ಆಫ್ ಗಾಡ್, ದೇವರ ಮೆಚ್ಚುಗೆ. ದೇವರ ಮೆಚ್ಚುಗೆ ನನ್ನ ಜೀವನದಲ್ಲಿ ಇದ್ದರೆ ಶತ್ರು ನನ್ನನ್ನು ಪ್ರಶ್ನಿಸಿದರೂ ಬಂದ ಹಾಗೆ ಹೊರಟು ಹೋಗುವವನಾಗಿದ್ದಾನೆ. ಹೌದು, ದೇವರು ಒಳ್ಳೆಯವನು. ಅದನ್ನೇ ದೇವರ ಆಲಯವನ್ನು ಅವರು ಕಟ್ಟುವಾಗ 3ನೇ ಅಧ್ಯಾಯದಲ್ಲಿ ಯೆಹೋವನನ್ನು ಕೀರ್ತಿಸ್ತಾ ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲರ ಮೇಲೆ ಶಾಶ್ವತವಾದದ್ದು ಎಂದು ಕೃತಜ್ಞತಾಸ್ತುತಿಯನ್ನು ಮಾಡ್ತಾಯಿದ್ರು. ಇದು ಫೇವರೆಟ್ ಹಾಡು ಅವರಿಗೆ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಹೌದು, ಯೆಹೋಷಾಫಾಟನು ಕೂಡ ಆ ರೀತಿಯಾಗಿಯೇ ಆ ಚಿಕ್ಕ ಒಂದು ಕೀರ್ತನೆಯ 1ನೇ ವಚನವನ್ನು ಅಷ್ಟೇ ಉಪಯೋಗ ಮಾಡಿ ದೊಡ್ಡ ಜಯ ಪಡ್ಕೊಂಡನು. ಇಲ್ಲಿ ಕೂಡ ದೇವರ ಮೆಚ್ಚುಗೆ, ದೇವರ ಕಟಾಕ್ಷತನ, ದೇವರ ಕಟಾಕ್ಷ, ದೇವರ ಕರುಣೆ, ದಯೆಗೆ ಪಾತ್ರರಾಗಿ ವೈರಿ ಏನು ಮಾಡದೆ ಹೊರಟು ಹೋಗುವಂಥ ಒಂದು ಪರಿಸ್ಥಿತಿ. ಆದ ಕಾರಣ ಅವರು ದಾರ್ಯಾವೇಶನಿಗೆ ಒಂದು ದೊಡ್ಡ ಲೆಟ್ರು ಬರೀತಾರೆ. ಆ ರೀತಿಯಾಗಿ ಬರೆದ ಮೇಲೆ ಮುಂದೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಅವರು ಲೆಟ್ರು ಬರೆದಾಗ ಅದರಲ್ಲಿ ಕೂಡ ಆಶ್ಚರ್ಯ ಏನಂದರೆ, ಇವರು ಯಹೂದ್ಯರು ವಿಶ್ವಾಸಿಗಳು ಯಾಕೆ ಕಟ್ತಿದ್ದೇವೆ ಎಂಬುದಾಗಿ ಬರೆದಂಥ ಲೆಟ್ರನ್ನೇ, ಬರೆದಂಥ ಕಾರಣವನ್ನೇ ವೈರಿಗಳು ಪ್ರಶ್ನಿಸುವವರು ಕೂಡ ಅದನ್ನೇ ರಾಜನಿಗೆ ಬರೆಯುವಂಥವರಾಗಿದ್ದಾರೆ. ನೀವು ಯಾಕೆ ಕಟ್ತಿದ್ದೀರಿ ಎಂಬುದಾಗಿ ಪ್ರಶ್ನೆ ಹಾಕಿದಾಗ ಇವರು ಕೊಟ್ಟಂಥ ಉತ್ತರ ಒಂದು ಸುವಾರ್ತೆಯನ್ನೇ ಬರೆದುಬಿಟ್ಟು, ಬೈಬಲನ್ನೇ ಉತ್ತರವಾಗಿ ಬರೆದುಬಿಟ್ಟು, ದೇವರನ್ನೇ ಉತ್ತರವಾಗಿ ಇಟ್ಟುಬಿಟ್ಟು, ಆ ಒಂದು ಕಾರಣ ದೇವರ ಮೇಲೆ ಹಾಕಿಬಿಟ್ಟು, ನಮ್ಮ ಅಧಿಕಾರ ದೇವರಿಂದನೇ ಬಂತು ಅಂತ ಹೇಳಿಬಿಟ್ಟು, ಅದೇ ರೀತಿಯಲ್ಲಿ ಸ್ವಲ್ಪ ಹಿಸ್ಟ್ರಿ, ಚರಿತ್ರೆಯನ್ನು ತಂದುಬಿಟ್ಟು ಅವರು ಪತ್ರ ಬರೆದರು. ಅದನ್ನೇ ಈಗ ಅವರು ರಾಜನಿಗೆ ಕಂಪ್ಲೇಂಟ್ ಬರೀಬೇಕಾದ್ರೆ ಇದನ್ನೇ ಕಂಪ್ಲೇಂಟಾಗಿ ಅವರು ಕೊಡಬೇಕಾಗಿತ್ತು. ಅದು ಯಾವ ರೀತಿಯಾಗಿತ್ತು ಆ ಲೆಟರ್ ನೋಡೋಣ. 11ರಿಂದ ಇರುವಂಥ ವಚನದಲ್ಲಿ ನಾವು ನೋಡ್ತೇವೆ. ಎಜ್ರ 5:11 ಇರುವಂಥ ವಚನಗಳಲ್ಲಿ ನಾವು ಪರಲೋಕ ಭೂಲೋಕಗಳ ದೇವರ ಸೇವಕರು. ಕ್ಲಿಯರ್. ಗೌರ್ಮೆಂಟ್ ಸರ್ವೆಂಟ್ ಎಂಬುದಾಗಿ ಹೇಳಲಿಲ್ಲ ಅವರು.
ಬೇರೆ ಏನು ಹೇಳಲಿಕ್ಕಾಗಲಿಲ್ಲ. ಆದರೆ ಅದಕ್ಕಿಂತಲೂ ಉನ್ನತವಾದಂಥ ಒಂದು ಅನುಭವ, ಅಧಿಕಾರ ತಾವು ವಹಿಸಿರುವುದನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ನಾವು ಪರಲೋಕ ಭೂಲೋಕಗಳ ದೇವರ ಸೇವಕರು ಅನೇಕ ವರ್ಷಗಳ ಹಿಂದೆ ಕಟ್ಟಿದ ಆಲಯವನ್ನು ತಿರುಗಿ ಕಟ್ಟುತ್ತಿರ್ತೇವೆ ಅಷ್ಟೇ. ಇಸ್ರಾಯೇಲ್ ಒಬ್ಬ ಮಹಾರಾಜನೆಂದರೆ ಸೊಲೊಮೋನನು ಒಂದು ಆಲಯವನ್ನು ಕಟ್ಟಿದ. ಆದರೆ ನಮ್ಮ ಪೂರ್ವಿಕರು ಪರಲೋಕ ದೇವರನ್ನು ರೇಗಿಸಿದ್ದರಿಂದ ತಪ್ಪು ನಮ್ಮದು. ಯಾಕೆ ಆಲಯ ಕೆಟ್ಟೋಯ್ತು, ಕೆಡು ಬಿಡ್ತು? ನಾವು ತಪ್ಪು ಮಾಡಿದ್ರಿಂದ ನಮ್ಮ ದೇವರು ನಮ್ಮ ಆಲಯವನ್ನು ನಮ್ಮಿಂದ ಪ್ರತ್ಯೇಕಿಸಿ ಆಲಯವನ್ನು ಶತ್ರುವಶವಾಗುವಂತೆ ಅದನ್ನು ಕೆಡವಿಬಿಟ್ಟು ನಾವು ದೇವರನ್ನು ರೇಗಿಸಿದಿಂದ ಆತನು ಅವರನ್ನು ಬಾಬೇಲಿನ ಕಸ್ದಿಯ ರಾಜನಾದ ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸಿಕೊಟ್ನು. ನಮ್ಮ ದೇವರು ಒಪ್ಪಿಸಿಕೊಟ್ನು. ಅವನ ಆಲಯವನ್ನು ಹಾಳು ಮಾಡಿ ಜನರನ್ನು ಸೆರೆ ಹಿಡಿದು ಬಾಬೇಲಿಗೆ ಒಯ್ದನು. ಆದರೆ ಬಾಬೇಲಿನ ಅರಸನು, ಹೊಸ ಅರಸನು ನೆಬೂಕದ್ನೆಚ್ಚರ ಆದಮೇಲೆ ಇನ್ನೊಬ್ಬ ಅರಸನು ಕೋರೇಷನು ತನ್ನ ಆಳಿಕೆ ಮೊದಲನೇ ವರ್ಷದಲ್ಲಿ ಸ್ಟಾರ್ಟಿಂಗ್ನಲ್ಲಿನೇ ಏನು ಹೇಳ್ತಾನೆ, ಆಲಯ ಕಟ್ಟ್ರಿ, ತಿರುಗಿ ಕಟ್ಟ್ರಿ. ದೇವಾಲಯದಿಂದ ನೆಬೂಕದ್ನೆಚ್ಚರನ ಏನೇನೆಲ್ಲ ಮೊದಲು ತಕ್ಕೊಂಡು ಹೋದ ಸರಿಯಾದಾಗ 70 ವರ್ಷಗಳಿಂದ ಅದೆಲ್ಲ ರಿಟರ್ನ್ ಈಗ ಹಿಂದಿರುಗಿ ಕೊಟ್ಟು ಆಲಯದಲ್ಲಿ ಇಡುವುದಕ್ಕೋಸ್ಕರವಾಗಿ ತೆಗೆದುಕೊಂಡು ಹೋಗಿ ದೇವಾಲಯದಲ್ಲಿ ತಿರುಗಿ ಅದೇ ಸ್ಥಳದಲ್ಲಿ ಇಡ್ತಾ ಇದ್ದಾನ್ರಿ. ಆದ ಕಾರಣ ಅರಸನಿಗೆ ಸರಿ ತೋಚಿದ್ದನ್ನು ನೀವು ಮಾಡಿರಿ ಎಂಬುದಾಗಿ ಹೇಳಿ ಆ ರೀತಿಯಾಗಿ ಅವರು ಮುಗಿಸ್ತಾರೆ. ಆ ಯೆಹೂದ್ಯರು ಹೇಳಿದಂಥದ್ದನ್ನೇ ಈ ಲೆಟ್ರ್ನಲ್ಲಿ ಬರೆದುಬಿಟ್ಟು ಅರಸನಿಗೆ ಸರಿ ತೋಚುವಂಥದ್ದನ್ನು ನೀವು ಮಾಡಿರಿ ಎಂಬುದಾಗಿ ಇವರು ಪ್ರಶ್ನೆ ಹಾಕಿದಂಥವ್ರು ಕೂಡ ಮಾಡ್ತಾರೆ. ದೇವರು ಈ ರೀತಿಯಾಗಿ ಮಾಡಲಿಕ್ಕೆ ಶಕ್ತನು. ಎಜ್ರ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. Then the prophets, Haggai the prophet and Zechariah the son of Iddo, prophesied unto the Jews that were in Judah and Jerusalem in the name of the God of Israel, even unto them. Then rose up Zerubbabel the son of Shealtiel and Jeshua the son of Jozadak, and began to build the house of God which is at Jerusalem, and with them were the prophets of God helping them. At the same time came to them Tatnai, governor of this side the river, and Shethar-boznai, and their companions, and said thus unto them, Who hath commanded you to build this house, and to make up this wall? Then said we unto them after this manner, What are the names of the men that make this building? But the eye of their God was upon the elders of the Jews, that they could not cause them to cease, till the matter came to Darius, and then they returned answer by letter concerning this matter. The copy of the letter that Tatnai, governor on this side the river, and Shethar-boznai and his companions, the Arphaxites, which were on this side the river, sent unto Darius the king. They sent a letter unto him, wherein was written thus, Unto Darius the king, all peace. Be it known unto the king that we went into the province of Judea to the house of the great God, which is builded with great stones, and timber is laid in the walls, and this work goeth fast on, and prospereth in their hands. Then asked we those elders, and said unto them thus, Who commanded you to build this house, and to make up these walls? We asked their names also, to certify thee, that we might write the names of the men that were the chief of them. And thus they returned us answer, saying, We are the servants of the God of heaven and earth, and build a house that was builded these many years ago, which a great king of Israel builded and set up. But after that our fathers had provoked the God of heaven unto wrath. He gave them into the hand of Nebuchadnezzar the king of Babylon, the Chaldean, who destroyed this house, and carried the people away into Babylon. But in the first year of Cyrus the king of Babylon, the same king Cyrus, made a decree to build this house of God. And the vessels also of gold and silver of the house of God, which Nebuchadnezzar took out of the temple that was in Jerusalem, and brought them into the temple of Babylon, those did Cyrus the king take out of the temple of Babylon, and they were delivered unto one whose name was Sheshbazzar, whom he had made governor, and said unto him, Take these vessels, go carry them into the temple that is in Jerusalem, and let the house of God be builded in this place.
Then came the same Sheshbazzar, and laid the foundation of the house of God which is in Jerusalem. And since that time even until now hath it been in building, and yet it is not finished. Now therefore, if it seem good to the king, let there be search made in the king's treasure house, which is there at Babylon, whether it be so, that a decree was made of Cyrus the king to build this house of God at Jerusalem. And let the king send his pleasure to us concerning this matter.